ನೋವಾಗಿತ್ತು. ಅಷ್ಟೇ ಲಕ್ಷಾಂತರ ಅಭಿಮಾನಿಗಳು ಲೈಕ್ ಒಂದು ನೋವು ಅಲ್ಗಿಸ್ಕೊಳಕ್ಕಾಗಲ್ಲ. ಅವ್ರಿಗೆ ಯಾವ ರೀತಿ ಇದೆ ಸರ್? ಪ್ರತಿಯೊಬ್ಬರು ಹೇಳಿದ್ದಾರೆ ಸರ್. ಕ್ಯೂ ಅಲ್ಲಿ ನಿಂತ್ಕೊಂಡು ಯಾವುದೋ ಒಂದು ಅಜ್ಜಿ, ಅಯ್ಯೋ ದೇವ್ರೆ ಎಂಥ ಕ್ರೂರಿಯಪ್ಪ ನೀನು, ಆ ಯಪ್ಪ ಇದ್ದಿದ್ರೆ ಇನ್ನೊಂದಷ್ಟು ಜನಕ್ಕೆ ಸಹಾಯ ಆಗಿರೋದು, ನಾನಿದ್ದೆ ಅಂದ್ ಮಾಡಕ್ಕೆ ನನ್ನಾದ್ರೂ ಕರ್ಕೊಂಬಾರ್ದಾಗಿತ್ತು. ಯಾರ್ದೋ ಬೇರೆಯವ್ರನ್ನ ಅಷ್ಟು ಫೀಲ್ ಮಾಡೋಕ್ಕೆ ಇದೆಯಲ್ಲ ಸರ್, ಅವರು ಆ ಥರ ಎಲ್ಲರ ಮನಸ್ಸನ್ನ ಮುಟ್ಟಿದ್ರು ಸರ್. ಅದಕ್ಕೆ ಅದು ಆಗಿದ್ದು. ಎಲ್ಲರೂ ನಮ್ಮ ಮನೆಯಲ್ಲೇ ಯಾರೋ ಹೋಗ್ಬಿಟ್ಟಿದ್ದಾರೇನೋ, ನಮ್ಮ ಮನೆ ಮಗ, ನಮ್ಮ ಮಗು, ನಮ್ಮ ಅಣ್ಣ, ನನ್ನ ತಮ್ಮ ಅಂತ ಆ ಥರ ಫೀಲ್ ಮಾಡಿದ್ದಾರೆ. ಇವತ್ತು ಮನೆಯಲ್ಲೂ ಅವ್ರ ಫೋಟೋ, ರೋಡಲ್ಲಿ ಅವ್ರ ಫೋಟೋ. ಹೌದು, ದೇವರ ಮನೆಯಲ್ಲಿ, ದೇವರ ಪಕ್ಕದಲ್ಲಿ, ತಮಿಳ್ನಾಡಲ್ಲಿ, ಆಂಧ್ರದಲ್ಲಿ, ಕರ್ನಾಟಕದಲ್ಲಿ ಎಷ್ಟೋ ದೇವಸ್ಥಾನಗಳಲ್ಲಿ ಆವಾಗ ಅವ್ರ ಫೋಟೋ ಇಟ್ಟು ಪೂಜೆನ ಮಾಡಿಸಿದ್ದಾರೆ. ಈಗಲೂ ರೀಸೆಂಟಾಗಿ ಏನು ಕುಂಭಮೇಳ ಏನಾಯಿತು, ಅಲ್ಲೂ ಅವ್ರ ಫೋಟೋ, ನಮ್ಮ ತಾತನ ಫೋಟೋ ತಗೊಂಡೋಗಿ ಅದ್ರ ಜೊತೆ ಅವರು ಸಂಗಮದಲ್ಲಿ ಮುಳುಗಿ ಸ್ನಾನ ಮಾಡಿರೋದು. ಆಮೇಲೆ ಅಯ್ಯಪ್ಪ ಸ್ವಾಮಿ ಯಾತ್ರೆ ಮಾಡಿದವರು ಇರುಮುಡಿ ಹೊತ್ಕೊಂಡು ಜೊತೆಗೆ ನಾವು ಜೊತೆ ಕರ್ಕೊಂಡು ಹೋಗ್ತೀವಿ, ಫೋಟೋ ಇಟ್ಕೊಂಡು ಕರ್ಕೊಂಡು ಹೋಗ್ತೀವಿ. ತಿರುಪತಿ ಬೆಟ್ಟನ ಅವ್ರ ಫೋಟೋ ಇಟ್ಕೊಂಡು ಹತ್ತಿರೋದು. ಸರ್, ನಿಮ್ಮ ಮೂಲಕ ನಾನು ಒಂದು ವಿಶೇಷವಾದೊಂದು ಸಂಗತಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಹೊಸಪೇಟೆಯಲ್ಲಿ ಒಂದಷ್ಟು ಜನ ಹುಡುಗರಿದ್ದಾರೆ ಸರ್, ಫ್ಯಾನ್ಸ್, ಹಾರ್ಡ್ ಕೋರ್ ಫ್ಯಾನ್. ಅವರು ಅಪ್ಪು ಮಾಲೆ ಅಂತ ಹೊಸದಾಗಿ ಮಾಡ್ಕೊಂಡಿದ್ದಾರೆ ಸರ್. ಹೇಗೆ ಅಯ್ಯಪ್ಪನ ಯಾತ್ರೆ ಮಾಡ್ತಾರಲ್ಲ ಸರ್, ಅವರು ಆ ಥರ ಒಂದು ಮಾಲೆ ಮಾಡಿಸಿ ಅಪ್ಪು ಮಾಮನ ಡಾಲರ್ ಹಾಕ್ಕೊಂಡು ಎಷ್ಟು ದಿನ ಅವರು ವ್ರತ ಮಾಡ್ತಾರೆ ನನಗೆ ಗೊತ್ತಿಲ್ಲ, ವಾರನೋ 2 ವಾರನೋ ಏನೋ, ಆ ಮಾಲೆ ಹಾಕಿದ್ದು ಹೇಗೆ ಅಯ್ಯಪ್ಪನ ವ್ರತ ಮಾಡ್ತಾರಲ್ಲ ಸರ್, ಆ ರೀತಿ ಅವರು ವ್ರತ ಮಾಡಿ ಕೊನೆ ದಿನ ಹೊಸಪೇಟೆಯಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಹೇಗೆ ಅಯ್ಯಪ್ಪಂದು ಇದೊಡ್ದು ಆ ಥರ ಅವ್ರು ಬಂದು ಇಲ್ಲಿ ಸಮಾಧಿ ಹತ್ರ, ಪುಣ್ಯಭೂಮಿ ಹತ್ರ ಪೂಜೆ ಮಾಡಿಕೊಂಡು ಆಮೇಲೆ ಆ ವ್ರತನ ಬ್ರೇಕ್ ಮಾಡ್ತಾರೆ ಸರ್. ಹೊಸಪೇಟೆ. ಹಾಂ, ಹೌದು. ನಾನು ಫಸ್ಟ್ ಟೈಮ್ ಮೊನ್ನೆ ಹೋಗಿ ನೋಡ್ಕೊಂಬಂದೆ ಸರ್. ನಾನು ಹೋಗೋಕ್ಕೆ ಆಗಿರಲಿಲ್ಲ. ನೋಡಿದ ತಕ್ಷಣ ಏನು ಒಂದು ಎನರ್ಜಿ ಅಂದರೆ ಸರ್. ಆಮೇಲೆ ಆ ಸ್ಟ್ಯಾಚು ಒಂದು ವಿಶೇಷ ಇದೆ ಸರ್. ಲೆಫ್ಟ್ ಹ್ಯಾಂಡ್ ಮೇಲಿದೆ, ರೈಟ್ ಹ್ಯಾಂಡ್ ಕೆಳಗಡೆ ಇದೆ. ಏಣಿ ಹಾಕ್ಬಿಟ್ಟು ಹತ್ತಿ ಸರ್ ಅಂತ ಅಂದರು. ಏಣಿ ಕೊನೆಯಲ್ಲಿ ಮತ್ತೆ ಆ ಪ್ಲ್ಯಾಟ್ಫಾರ್ಮ್ ಮೇಲೆ ಹತ್ಬೇಕಂದ್ರೆ ಅವ್ರ ಕೈ ಹಿಡಿದು ಹತ್ಬೇಕು ಸರ್ ಮೇಲಕ್ಕೆ. ಅಲ್ಲಿವರೆಗೂ ನೀನು ಹತ್ತು ಬಂದಿದ್ಯಾ, ಅಲ್ಲಿಂದ ಮೇಲೆ ಅವ್ರ ಪಕ್ಕಕ್ಕೆ ಅವರೇ ಹತ್ತಿಸ್ಕೊತಾರೆ ಸರ್. ಈ ಕಡೆ ಆಗಿರ್ಬೋದು, ಲೆಫ್ಟ್ ಸೈಡ್ ಆಗಿರ್ಬೋದು, ರೈಟ್ ಸೈಡ್ ಆಗಿರ್ಬೋದು, ಮೇಲೆ ಅವರು ಹತ್ತಿಸ್ಕೊಂಡಂಗೆ ಸರ್. ನಾನು ಅದು ಮೋಸ್ಟ್ಲಿ ಪ್ಲ್ಯಾನ್ ಮಾಡಿಲ್ಲ, ಅದು ಪ್ಲ್ಯಾನ್ ಮಾಡದೇ ಆಗಿರೋದು. ನನಗೆ ಹತ್ತಾ ಇದ್ದೀನಿ, ನಾನು ಎಲ್ಲಿ ಕೈ ಹಿಡಿದಪ್ಪ, ಯಾರೋ ಹುಡುಗ ಒಬ್ಬ, ಅಣ್ಣ ಬಾಸ್ ಕೈ ಹಿಡ್ಕೊಳ್ಳಿ ಅಂದ. ಹಿಂಗೆ ತಲೆ ಎತ್ತು ನೋಡಿದೆ ನಾನು, ಹಿಡ್ಕೊಂಡು ಅವ್ರನ್ನ ಎತ್ತಕ್ಕೆ ನಿಂತಿದ್ದಾರೆ ಸರ್. ಆ ಫೀಲ್, ಆ ಮೂಮೆಂಟ್ನ ನಾನು ಮರೆಯೋಕ್ಕೆ ಆಗಲ್ಲ ಸರ್. ಸುಮಾರು ಒಂದು ಅರ್ಧ ಗಂಟೆ ನಿಂತಿದೆ ಮೇಲೆ, ಕೆಳಗಡೆ ಜನ ನಿಂತಿದ್ರು. ಏನು ಪ್ರೀತಿ ಮಾಡ್ತಾರೆ ಅವ್ರನ್ನ. ನಮಗೆ ಅವರಿದ್ದಾಗ ಸ್ಪೆಷಲ್ ಮೂಮೆಂಟ್ಸ್ ಕೊಟ್ಟರು, ಈಗಲೂ ಕೊಡ್ತಾನೇ ಇದೆ ಸರ್. ಪ್ರತಿದಿನ, ಡೌಟೇ ಇಲ್ಲ ಸರ್. ಪ್ರತಿದಿನ ಇಲ್ಲ ಯಾರಾದರೂ ಒಬ್ಬರು ಅವ್ರ ಬಗ್ಗೆ ಹೇಳ್ತಾರೆ, ಇಲ್ಲ ಎಲ್ಲಾದರೂ ಅವರನ್ನು ನೋಡ್ತೀವಿ. ವೆರಿ ಸ್ಪೆಷಲ್ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.